ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಹೇಗೆ ಇತ್ತು, ಯಾರೆಲ್ಲ ಬಂದಿದ್ರು, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಪುಟ್ಟ ಬ್ಲಾಗ್ ಆಗಿರುತ್ತೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸ್ತಾ ಒಂದು ಸಣ್ಣದಾಗಿ ಮಾಡುವಂಥದ್ದು. ನಮಗೆ ಅದು ತೃಪ್ತಿ ಇದೆ. ಬನ್ನಿ ವಿಡಿಯೋನ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ನೇರೋ ವ್ಲಾಗ್ಸ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಪುಟ್ಟದಾಗಿ ಅಂತ ಹೋಗ್ತಾ ಇದ್ದೀವಿ. ನಮ್ಮ ತವ್ರ ಮನೆ ಟ್ಯಾಂಕಿ ನೆನ್ನೆ ಎಲ್ಲರೂ ಫ್ರೆಂಡ್ಸ್ಗೆ ಹೇಳಿದ್ವಿ ಬನ್ನಿ ಆ ಟೈಮು 6:30ಗೆ ಅಂತ. ನೋಡುವ ಎಲ್ಲರೂ ಎಷ್ಟು ಬರ್ತಾರೆ ಅಂತ. ನಾನು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನೇನು ಇದಕ್ಕೆಲ್ಲರೂ ಸಾಮಾನ್ಯವಾಗಿ ವೈಟೇ ಹಾಕ್ಕೊಳ್ತಾರಲ್ಲ, ಹಾಗಾಗಿ ಎಲ್ಲರಿಗೂ ವೈಟ್ ಹಾಕೋ ಬನ್ನಿ ಅಂತ ಹೇಳಿದ್ದೀನಿ. ಇವಾಗ ಟೈಮ್ ಬಂದು 6:10 ಆಗಿದೆ. 6:30ಗೆ ಎಲ್ಲರಿಗೂ ಬಂದು ಜಾಯಿನ್ ಆಗೋಕ್ಕೆ ಹೇಳಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂತ. ನಾವಂತೂ ಸ್ವಲ್ಪ ಬೇಗ ಅಂದರೆ ಲೇಟ್ ಆಯಿತು ಇವತ್ತು, ಅವ್ರಿಗಿಂತ ನಾವು ಬೇಗ ಅಷ್ಟೆ. ಹಾಯ್, ಗುಡ್ ಮಾರ್ನಿಂಗ್. ದೂರದಲ್ಲಿ ಬರ್ತಾ ಇದ್ದಾರೆ ಫ್ರೆಂಡ್ಸು. ಬನ್ನಿ ಹೋಗೋಣ ಅಲ್ಲಿಗೆ. ಅಲ್ಲಿ ಬರ್ತಿದ್ದಾರೆ ನೋಡಿ, ಸಿಗ್ನಲ್ ಅಲ್ಲಿ ಬರ್ತಾವ್ರು ನೋಡ್ರಿ. ಅಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬರ್ತಾವ್ರೆ. ನಾನೇ ಹೋಗ್ತಾ ಇದ್ದೀನಿ ಇವತ್ತು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇರೋ ಇದಕ್ಕೆ ಹಾಕೋಬೇಕಾಗಿತ್ತು ನೋಡಿ. ಗ್ರೀನು, ಆರೆಂಜು, ವೈಟು, ಇಲ್ಲಿಂದನೇ ಶುರು ಆಗ್ತಾ ಇದೆ ನಮ್ಮ ಸೆಲೆಬ್ರೇಷನ್ ಅಲ್ಲೇನಾ? ಎಸ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವೈಟ್ ಸೆಂಟ್ರಾಗಿ ಬಿಡ್ರಿ. ವೈಟ್ ನಮ್ಮ ಆಂಟಿ, ನಮ್ಮಿಬ್ಬರ ಮಧ್ಯೆ ಸ್ಯಾಂಡ್ವಿಚ್ ಆಗೋದು ನಮ್ಮ ಆಂಟಿನೇ ಪಾಪ. ಮಧ್ಯದಲ್ಲಿ ಅಮ್ಮ, ಆ ಕಡೆ ಈ ಕಡೆ ಮಕ್ಕಳು, ಮನೆ ಆಳ ಮಕ್ಕಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಣ್ಣ ಬಾವುಟ ಗಿವುಟ ತತ್ಯ ಅಂತ ನಾವ್ ಅನ್ಕೊಂಡ್ರೆ ಬರೀ ಬಂದಿದ್ಯಲ್ಲ. ಸ್ವತಂತ್ರ ಹೋರಾಟಗಾರ ರಾಮಣ್ಣ ಅಡ್ವಾನ್ಸ್ ಆಗಿ ತರ್ತಾರೆ ಅಂತ ಇವಣ್ಣನ. ಅಣ್ಣ ಬಿಚ್ಕೊಬಿಡೋಣ, ಬಿಚ್ಕೊಬಿಡೋಣ ಎಲ್ಲರೂ. ಅಲ್ಲಿ ಬಿಚ್ ನನ್ ಗಂಡ ಕದಿಯಕ್ ಹೋಯ್ತವನೆ ಬಾವುಟನ. ಅದಕ್ಕೇನು ಬಾವುಟ ಕದೀತಾ ಇದ್ದಾರೆ ಗೈಸ್. ಕದಿಲಿ ಬಿಡಿ, ಏನು ಗೊತ್ತಾ, ವಿಡಿಯೋಗಲ್ವಾ, ಏನಾಗಲ್ಲ. ಎಲ್ಲ ಉದಾರ ಆಗಕ್ಕಾದ್ರೆ ಏನಾಗಲ್ಲ. ಏನು ಅಣ್ಣ ಯಾವಾಗ್ಲೂ ಬುಲೆಟ್ಗೆ ಹಾಕೊಂಡ್ ಬರೋರು. ಈಗ ಹಾಕೋ ನಮ್ಮಣ್ಣ ತಂದಿಲ್ಲ. ಏನಾರ ಹೇಳ್ಬಿಟ್ರೆ ಸಾಕು, ಅದನ್ನ ತರಾಗವ್ರಿಗೂ ಬಿಡಲ್ವಲ್ಲ. ಕದ್ಗಂಡಾರು ತರ್ತಾರೆ. ಓ ಕದ್ದೋ ಪದ್ದೋ ಒಟ್ಟು ಏನು ಹಾಕ್ಬಿಡ್ಬೇಕು ಆ ಟೈಮ್ಗೆ. ಅದೊಂದು ಬಿಟ್ಟು ಏನಣ್ಣ
ನೋಡಿ ಗೈಸ್, ನಾವು ಫ್ಲಾಗ್ ಕೈಯಲ್ಲಿ ಇಟ್ಕೊಂಡ್ರೆ ಇವರು ಮೈ ಮೇಲೆ ಫ್ಲಾಗ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ವಿಶ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾ, ಫುಲ್ಲು ಮೈ ಮೇಲೆ ಸ್ವತಂತ್ರ ದಿನಾಚರಣೆ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ, ಬೀಳಿಸ್ತೀರ ಬನ್ನಿ. ಸಾಕಾದ ಬ್ಲಾಗ್ ಅಲ್ಲಿ ಹೋಗ್ತೀರಲ್ಲ, ಯೂಟ್ಯೂಬ್ ಅಲ್ಲಿ ಬರ್ತೀರಾ. ಅವ್ರು ಹೇಳಿದ್ರು ಯಾರು ಬೀಳ್ತಾನೆ ಇಲ್ಲ ಅಂತ. ಗುಡ್ ಮಾರ್ನಿಂಗ್ ಸರ್. ಒಂದು ಗ್ಯಾಂಗ್ ಬರ್ತಾ ಇದೆ, ಎಷ್ಟು ಜೋರಾಗಿ, ಸಿಕ್ಕಾಪಟ್ಟೆ. ಇಂಡಿಪೆಂಡೆನ್ಸ್ ಡೇ. ಭಾರತ್ ಮಾತಾ ಕಿ. ಸ್ಟಾಪ್. ರನ್ನಾ. ಓಕೆ. ಭಾರತ್ ಮಾತಾ ಕಿ ಜೈ. ಚಲ ಚಲೋ. ಅಲ್ಲ, ನಾವು ಒಂದು ಫ್ಲಾಗ್ ಇಟ್ಕೊಳ್ಳಕ್ಕೆ ಭಾರ ಅಂತಂದ್ರೆ ಆ ಭಾರತ್ ಮಾತೆ ಇಷ್ಟು ಜನನ ಹೆಂಗೆ ಭಾರನ ಹೊತ್ಕೊಂಡಿರ್ಬೇಕು. ದಿನ ಇಂಥ ಸುದಿನ ನಮಗೆ ಸ್ವಾತಂತ್ರ್ಯ ಬಂದಿದ್ದಿನ ಎಷ್ಟು ಹುತಾತ್ಮರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಜೋರಾಗಿ ಮೇಡಮ್. ಅಲ್ಲಿ ಸೌಂಡ್ ಎಲ್ಲಾ ಪದಗಳನ್ನು ಕನ್ನಡದಲ್ಲಿ ಮಾತಾಡಿ. ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ ನಮಗೋಸ್ಕರ. ನಾವಿವತ್ತು ಸ್ವಚ್ಛಂದವಾಗಿ ಹಾರಾಡ್ತಾ ಇದೀವಿ ಅಂತ ಅಂದ್ರೆ ಅವರೇ ಕಾರಣ, ನಮ್ಮ ಇಂದಿನ ಇತಿಹಾಸವೇ ಕಾರಣ, ಅವರ ತ್ಯಾಗ ಬಲಿದಾನಗಳೇ ಕಾರಣ. ಇಲ್ಲಾಂದ್ರೆ ನಾವು ಬೇಡಿ ಹಾಕೊಂಡು ಎಲ್ಲಿ ಕೂತ್ಕೋಬೇಕಾಗಿತ್ತೋ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಚಾಕ್ಲೇಟ್ ಯಾವಾಗ ಲಾಸ್ಟ್ ಅಲ್ಲಿ ಚಾಕ್ಲೇಟ್ ಕೊಡ್ತಾರೋ. ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದಿದ್ದು ಚಾಕ್ಲೇಟ್ಗೆ, ಲಡ್ಡುಗೆ. ಈಗ ಸ್ವಲ್ಪ ಮೆಚುರಿಟಿ ಬಂದಿದೆ, ಹಾಗಾಗಿ ಫ್ಲಾಗ್ ಹಿಡ್ಕೊಂಡು. ಗುಡ್ ಮಾರ್ನಿಂಗ್ ಅಂಕಲ್. ಥ್ಯಾಂಕ್ ಯು ಅಂಕಲ್. ಸ್ವತಂತ್ರ ಸಿಕ್ಕದಂಗೆ ಓಡ್ತಾನೆ ಅವರೇ, ನಿಲ್ಲಿಲ್ಲ, ಏನು ಮಾಡೋಕ್ಕಾಗಿಲ್ಲ. ನಾವು ಒಂದು ರೌಂಡ್ ವಾಕ್ ಹೋಗಿ ಆಮೇಲೆ ಫೋಟೋ ಸೆಷನ್ ಎಲ್ಲ ಮುಗೀತು. ಇನ್ನು ನೋ ಫೋಟೋ ಅಲ್ಲೇನೆ. ಇನ್ನೇನಿದ್ರು ರೀಲ್ಸ್ ಮಾಡ್ಬಿಡೋಣ. ಆಯ್ತಾ? ಹೌದು, ಅಲ್ಲಿ ಮಾಡೋಣ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಫ್ರೆಂಡ್ಸು ಇನ್ನೂ ಇಬ್ಬರು ಮೂರು ಜನ ಜಾಯ್ನ್ ಆದ್ರ. ಸೊ ಜಾಯ್ನ್ ಆದಾಗ ನಮ್ಗೆ ಒಬ್ಬೊಬ್ಬರು ಜಾಯ್ನ್ ಆಗ್ತಿದ್ದಂಗೆ ನಮ್ಮ ಖುಷಿನೇ ದುಪ್ಪಟ್ಟಾಗ್ತಾ ಹೋಗುತ್ತೆ. ಆಮೇಲೆ ಎಲ್ಲ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಏರ್ಪಾಡು ಮಾಡಿದ್ರಲ್ಲ, ಅಲ್ಲೋಗಿ ಸ್ವಲ್ಪ ಹೊತ್ತು ಎಲ್ಲ ಫೋಟೋಶೂಟು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಒಂದು ಗ್ರೂಪ್ ಜೊತೆ ಎಲ್ಲರೂ ಸೆಲೆಬ್ರೇಟ್ ಮಾಡಿಕೊಂಡು ಇನ್ನು ನಾವು ಸ್ಯಾಂಕಿಗೆ ಹೋದಾಗ 6:30 ಆಗಿತ್ತು. ಎಲ್ಲರೂ 6:30ಗೆ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಹಿಂದಿನ ದಿನವೇ ನಮ್ಮದು ಏನೇ ಆದರೂ ಪ್ಲ್ಯಾನ್ ಆಗಿರುತ್ತೆ, ಯಾಕೆಂದರೆ ಎಲ್ಲರೂ ಬೆಳಗ್ಗೆನೇ ಬರಬೇಕು ಅಂತಂದರೆ ಅದೆಲ್ಲ ನಾವು ಫಸ್ಟೇ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಒಂದು ನಮಗೆ 3 ಕಲರು ದುಪ್ಪಟ್ಟ ಬೇಕಾಗಿತ್ತು, ಕೇಸರಿ, ಹಸಿರು ಮತ್ತು ವೈಟು. ಕೆಲವು ಎಲ್ಲರ ಹತ್ರನೂ ಇರುತ್ತೆ, ಕೆಲವೊಂದು ಸತಿ ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೌಮ್ಯ ಒಂದೇ ಥರ ಇರಲಿ ಅಂತ ಪಾಪ ನೆನ್ನೆ ಹೋಗಿ ಅವಳು ಪರ್ಚೇಸ್ ಮಾಡಿಕೊಂಡು ತಂದಿದ್ಲು. ಯಾಕೆಂದರೆ ಕೆಲವೊಂದು ರೀಲ್ಸ್ನ ನಾವು ಮಾಡಬೇಕು ಅಂತ ಫಸ್ಟೇ ಮಾಡಿ ನೋಡಿ ಇಟ್ಕೊಂಡಿದ್ವಿ. ನಿಜವಾಗ್ಲೂ ಥ್ಯಾಂಕ್ ಯು ಸೌಮ್ಯ. ಇನ್ನೊಂದನ್ನು ನಾನು ಎಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ಗೆ. ನಾನೇನೋ ಪ್ಲ್ಯಾನ್ ಮಾಡಿಕೊಂಡು ಏನೋ ತಲೆಯಲ್ಲಿ ಇಟ್ಕೊಂಡು ಮೆಸೇಜ್ ಹಾಕ್ಬಿಡ್ತೀನಿ.
ಬಟ್ ಅವರೆಲ್ಲ ಆನ್ ಟೈಮಿಗೆ ಬಂದು ಅದನ್ನು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಗೈಸ್. ಮತ್ತು ಇನ್ನೊಂದು ಟೀಮು ನಮ್ಮ ಸ್ಯಾಂಕಿನಲ್ಲಿ ಮ್ಯಾರಥಾನ್ ಮಾಡ್ತಾಯಿದ್ರು, ಫ್ಲ್ಯಾಗೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವರು ನಮ್ಮನ್ನು ನೋಡಿಬಿಟ್ಟು ಬನ್ನಿ ಎಲ್ಲರೂ ಒಟ್ಟಿಗೆ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಸೆಲೆಬ್ರೇಷನ್ ಮೂಡಲ್ಲಿ ಎಲ್ಲರ ಮುಖಗಳು ತುಂಬ ಖುಷಿಯಿಂದ ಇತ್ತು. ಆ ಸ್ವತಂತ್ರ ಸಿಕ್ಕಿದಾಗ ಹೇಗಿತ್ತೋ ಏನು ಅನ್ನೋದು ನಾವು ನೋಡಿಲ್ಲ, ಬಟ್ ಈಗ ನಾವು ತುಂಬ ಚೆನ್ನಾಗಿ ಅದನ್ನು ಫೀಲ್ ಮಾಡ್ತಾಯಿದ್ದೀವಿ. ಪಾಪ ಆವಾಗ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಸ್ವತಂತ್ರ ದಿನಾಚರಣೆನ ನಮ್ಮೆಲ್ಲರಿಗೋಸ್ಕರ ಎಷ್ಟು ಬಲಿದಾನಗಳನ್ನ ಮಾಡಿ ತಂದುಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಸ್ಮರಿಸುವಂಥ ಒಂದು ದಿನ ಇದಾಗಿರುತ್ತೆ. ನಿಜವಾಗ್ಲೂ ಅವತ್ತು ಸ್ವತಂತ್ರ ತಂದುಕೊಟ್ಟಿಲ್ಲ ಅಂದರೆ ನಮ್ಮ ಪರಿಸ್ಥಿತಿಗಳು ಹೇಗಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೆಷ್ಟು ಬಲಿದಾನ ನಡೆದಿದೆ. ಪಾಪ ನಮ್ಮನ್ನ ರೀಲ್ ಮಾಡೋಕ್ಕೋಸ್ಕರ ಮೇಲೆ ಹತ್ತಿದ್ದಾರೆ ಇವರು. ನೋಡಿ ಎಷ್ಟು ಚೆನ್ನಾಗಿ ನಾವು ರೀಲ್ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ಕೆಳಗಡೆ ನಿಂತ್ಕೊಂಡಿದ್ದೀವಿ ಎಲ್ಲರೂ, ಹಿಂಗೆ ರೀಲ್ ಮಾಡಿದ್ದೀವಿ. ಪಾಪ ನಮ್ಮ ರೀಲ್ಸ್ಗೋಸ್ಕರ ಮೇಲೆ ತಮ್ಮ ಜೀವನ ಲೆಕ್ಕಿಸ್ತೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಳಿರಿ ಸಾಕು. ನಮಗೆ ಈ ಸ್ಯಾಂಕಿ ಟ್ಯಾಂಕು ಎಷ್ಟು ಒಂದು ಒಳ್ಳೊಳ್ಳೆ ಮೆಮೊರೀಸ್ನ ಕೊಟ್ಟಿದೆ ಅಂದರೆ, ನಾವು ಸ್ಕೂಲ್ ಲೈಫಲ್ಲೂ ಇಷ್ಟನ್ನ ಎಂಜಾಯ್ ಮಾಡಿಲ್ಲ. ಇದು ಮದರ್ ಪ್ರಾಮಿಸ್ ಹೇಳ್ತೀನಿ. ನಾವು ಏನೇನು ಆಸೆ ಇಟ್ಟಿದ್ವೋ ಅದನ್ನೆಲ್ಲ ಪೂರೈಸಿರೋ ಅಂಥ ಈ ಒಂದು ಪವಿತ್ರವಾದ ಸ್ಥಳ ನನಗೆ ನಾನು ತುಂಬ ದಿವಸದಿಂದ ಅನ್ಕೋತಿದ್ದೀನಿ ಇದನ್ನು ಪೂರ್ತಿ ವಿಡಿಯೋ ಒಂದಿನ ಮಾಡಿ ಹಾಕ್ತೀನಿ ಯಾವಾಗಾದರೂ. ಎಲ್ಲರೂ ಕರೆಕ್ಟಾಗಿ ಬಂದರು. ಇನ್ನೊಂದು ರೀಲ್ಸ್ ಇದೆ ಮಾಡಬೇಕು. ಅಲ್ಲಿ ಸೌಂಡು ಸಖತ್ತಾಗಿ ಹಾಕಿದ್ರ ಇಂಡಿಪೆಂಡೆನ್ಸ್ ಡೇಗೆ ಅಂತ ನಮ್ಗೆ ಆಗಲೇ ಇಲ್ಲ. ರೀಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ವಾಯ್ಸ್ ಕೇಳಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ತವ್ರ ಮನೆ ಆ ಕಡೆ ಹೋಗ್ತಾ ಇದೀವಿ. ನಮ್ಮ ತವ್ರ ಮನೆ ಕಡೆ ಹೋಗ್ತಾ ಇದೀವಿ. ಅತ್ತೆ ಮನೆ ಕಡೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದೀವಿ. ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ಸ್ ಅಪ್ಪ. ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಎಲ್ಲದಕ್ಕಿಂತ ಥ್ಯಾಂಕ್ಸ್ ಹೇಳ್ಬೇಕಿರೋದು ಇವಳಿಗೆ. ಯಾಕಂದ್ರೆ ಯಾವಾಗ್ಲೂ ಎಲ್ಲಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾಳೆ. ಒಂದು ರೀಲ್ಸ್ ಆಗ್ಲಿ, ಒಂದು ವಿಡಿಯೋ ತೆಗಿಯೋದಾಗ್ಲಿ, ಒಂದು ಫೋಟೋ ತೆಗಿಯೋದಾಗ್ಲಿ, ಮತ್ತೆ ಈ ತರ ಮಾಡೋಣ ಅಂತ ಹೇಳೋಳೆ ಇವಳು. ನೀವೇನ್ ಮಾತಾಡ್ತೀರಾ? ನಾವ್ ಮಾಡ್ತೀವಿ, ಅವಳು ಪ್ರೋತ್ಸಾಹ ಕೊಡೋದಕ್ಕೆ ನಾವ್ ಮಾಡೋದು. ಅದನ್ನೇ ಹೇಳಿ ತಕ್ಕ ಮಾಡ್ತೀವಲ್ವಾ, ಅದಕ್ಕೆ ನಿಮ್ಗೆ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಟ್ನಲ್ಲ. ಥ್ಯಾಂಕ್ ಯು. ಇನ್ನು ಈ ಒಂದು ರೀಲ್ ಬಗ್ಗೆ ನಾನು ಹೇಳಲೇಬೇಕು. ಇದನ್ನು ಏನು ತುಂಬ ಪ್ರಾಕ್ಟೀಸ್ ಏನು ಮಾಡಿಲ್ಲ, ಒಂದು ಸಲ ನೋಡಿಕೊಂಡು ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ನನಗೆ ಖುಷಿ ಆಯಿತು ಬಹಳ. ಇದಕ್ಕೆ ದೊಡ್ಡ ಥ್ಯಾಂಕ್ಸು ನಮ್ಮ ಮನೆಯವ್ರಿಗೆ, ಯಾಕೆಂದರೆ ಅವರು ಮೇಲೆ ನಿಂತ್ಕೊಂಡು ಒಂದೇ ಒಂದು ಗ್ರಿಪ್ಪಲ್ಲಿ ಪಾಪ ಇದನ್ನು ವೀಡಿಯೋ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಮಾಡಬೇಕು ಅಂದರೆ ನನಗೆ ತುಂಬ ಸಪೋರ್ಟ್ ಕೊಡ್ತಾರೆ, ಖುಷಿ ಆಗುತ್ತೆ ಆ್ಯಕ್ಚುಲಿ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆ. ಇನ್ನು ರೀಲ್ಸು, ಫೋಟೋಶೂಟು ಎಲ್ಲ ಮುಗಿಸ್ಕೊಂಡು, ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಆ್ಯಸ್ ಯೂಶ್ವಲ್ ಕಾಫಿಗೆ ಬಂದೇ ಬರ್ತೀವಿ ಉಡುಪಿ ರಜತಾದ್ರಿಗೆ. ಅಲ್ಲಿ ಬಂದ್ವಿ. ಅಲ್ಲಿ ಮುಂದೆ ಎಲ್ಲ ಅವರು ಹೋಟ್ಲವರು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಸ್ತಾಯಿದ್ರು. ನೀಟಾಗಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿಸಿದ್ರು. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಅದೇ ಅಲ್ವಾ, ಎಲ್ಲರಿಗೂ ಒಂದು ಚೇತನನ ತರಿಸುತ್ತೆ ಈ ಒಂದಿನ. ಆಗಸ್ಟ್ 15 ಅನ್ನೋದು ಎಲ್ಲರ ಮನಸ್ಸಲ್ಲೂ ದೇಶಭಕ್ತಿ, ಪ್ರೇಮ ಎಲ್ಲ ಅವತ್ತು ಜನಕ್ಕೆ ಜಾಸ್ತಿ ಬರುತ್ತೆ. ಮತ್ತು ಈ ಒಂದು ರೀಲು ಅಷ್ಟೇ, ಶಾಂತಿ ಕ್ರಾಂತಿದು ತುಂಬ ಚೆನ್ನಾಗಿ ಬಂತು. ನಾವು ಅಂದರೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು, ಆಚೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಬಟ್ ಕಷ್ಟನೋ ಸುಖನೋ ಮಾಡಲೇಬೇಕು ಅನ್ನೋದು ನಮ್ಮ ಒಂದು ಆಸೆ, ಉದ್ದೇಶ ಚೆನ್ನಾಗಿ ಬರಬೇಕು ಅನ್ನೋದು. ಆಮೇಲೆ ಇನ್ನೊಂದು ನಮ್ಮದು ಬ್ಯಾಡ್ ಹ್ಯಾಬಿಟ್ ಏನಂದರೆ ಆನ್ ಸ್ಪಾಟು ಮಾಡೋ ಅಂಥದ್ದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಲ್ಲ. ಫಸ್ಟೇ ರೀಲ್ಸ್ನ ಕಳಿಸಿರ್ತೀನಿ, ಅದೊಂದರಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ. ಆಗ ಬಂದು ನೋಡ್ಕೊಳ್ಳೋದು, ಅವಾಗ ಮಾಡೋದು, ಅವಾಗ ಹೆಂಗೋ ಬಂದುಬಿಡುತ್ತೆ. 100% ಕರೆಕ್ಟಾಗಂತೂ ಬರಲ್ಲ. ಬಟ್ ಓಕೆ ಪರವಾಗಿಲ್ಲ ಅಂತ ಮಾಡ್ತೀವಿ ಅಷ್ಟೆ. ಇನ್ನು ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.